ಕನಕಪುರ ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾದ ವಿ. ಸೋಮಣ್ಣನವರು ಸ್ವಗ್ರಾಮ ಕೋಡಿಹಳ್ಳಿ ಹೋಬಳಿ ಆಲನಾಥ ಗ್ರಾಮದಲ್ಲಿ ತಮ್ಮ ತಂದೆ ತಾಯಿಯರ ವಿಶೇಷ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದರು. ನಂತರ ಬೆಂಗಳೂರು ಕನಕಪುರ ಮಾರ್ಗವಾಗಿ ಸತ್ಯಮಂಗಲ ರೈಲ್ವೆ ಯೋಜನೆಯನ್ನು ಯಾವಾಗ ಪ್ರಾರಂಭಿಸುತ್ತೀರಿ ಎಂದು ಪತ್ರಕರ್ತರು ಪ್ರಶ್ನಿಸಿದಾಗ, ಕೇಂದ್ರ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರದೊಂದಿಗೆ ಮಾತನಾಡಿ ರೈಲ್ವೆ ಮಾರ್ಗಕ್ಕೆ ಬೇಕಾದ ಭೂಸ್ವಾಧೀನ ಮತ್ತಿತರ ಪ್ರಕ್ರಿಯೆ ಮಾಡಿಕೊಟ್ಟಲ್ಲಿ ಶೀಘ್ರವೇ ಕೇಂದ್ರ ಸರ್ಕಾರ ಕಾರ್ಯ ಪ್ರಾರಂಭಿಸಲು ಸಿದ್ಧವಾಗಿದೆ. ಆದರೆ ರಾಜ್ಯ ಸರ್ಕಾರ ಯಾವುದೇ ಸಹಕಾರ ನೀಡುತ್ತಿಲ್ಲ. ರಾಜ್ಯ ಸರ್ಕಾರ ಸಹಕಾರ ನೀಡಿದ್ದಲ್ಲಿ ಶೀಘ್ರವೇ ರೈಲ್ವೆ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ರಾಯದುರ್ಗ, ತುಮಕೂರು, ಗದಗ, ಬಾಗಲಕೋಟೆ ಹಾಗೂ ಹುಬ್ಬಳ್ಳಿ ಮತ್ತು ಅಂಕೋಲಾಗಳಲ್ಲಿ 2-3 ದಶಕಗಳ ಹಳೆ ಯೋಜನೆಗಳಿಗೆ 69,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಸಮರೋಪಾದಿಯಲ್ಲಿ ನಡೆಯುತ್ತಿದೆ. 640 ಸೇತುವೆ ಯೋಜನೆ ಹಾಗೂ 250 ಮೇಲ್ಸೇತುವೆ ಕೆಲಸ ಪ್ರಾರಂಭವಾಗಿದೆ. ಈ ಭಾಗದಲ್ಲಿ ರೈಲ್ವೆ ಯೋಜನೆಗೆ ರಾಜ್ಯ ಸರ್ಕಾರ ಅಸಹಕಾರ ತೋರುತ್ತಿದೆ. ಹೀಗಾದರೆ ನಾವು ಅಭಿವೃದ್ಧಿ ಮಾಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಕೇಂದ್ರದ ಜೊತೆ ಸಹಕರಿಸಿದರೆ ಅಭೂತಪೂರ್ವ ಸಹಕಾರ ನರೇಂದ್ರ ಮೋದಿ ಸರ್ಕಾರದಿಂದ ದೊರೆಯಲಿದೆ ಎಂದರು. ಪ್ರಸ್ತುತ ಸಮಯದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರ ಕುರ್ಚಿ ಕದನ ಜನರಲ್ಲಿ ಅಸಹ್ಯ ಹುಟ್ಟಿಸಿದೆ. ರಾಜ್ಯದ ಜನತೆ ಇದರಿಂದ ಭ್ರಮನಿರಸನಗೊಂಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ. ಕುರ್ಚಿ ಕದನದಿಂದ ರಾಜ್ಯದ ಪ್ರಗತಿಗೆ ಹಿನ್ನಡೆಯಾಗಿದೆ ಎಂದರು. ಡಿ. ಕೆ. ಶಿವಕುಮಾರ್ ಮುಖ್ಯಮಂತ್ರಿ ರೇಸ್ನಲ್ಲಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ, ಅವರು ಮುಖ್ಯಮಂತ್ರಿಯಾದರೆ ನನಗೂ ಸಂತೋಷ. ನಾನು ಅವರು ಒಂದೇ ತಾಲೂಕಿನವರು. ಅವರು ಸಿಎಂ ಆದರೆ ನಾನು ಸಂತೋಷಪಡುತ್ತೇನೆ. ಮತ್ತೊಂದೆಡೆ ನಾನು ಸಂಸದನಾಗಿರುವ ತುಮಕೂರಿನಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗುತ್ತಾರೆ ಎನ್ನುವ ಸುದ್ದಿ ಇದೆ. ಅವರು ಮುಖ್ಯಮಂತ್ರಿಯಾದರೆ ಶುಭ ಹಾರೈಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸೋಮಣ್ಣನವರ ಪತ್ನಿ ಶೈಲಜಾ ಮತ್ತು ಮಕ್ಕಳು ಹಾಗೂ ಕುಟುಂಬ ಸದಸ್ಯರು ಸೇರಿದಂತೆ ಚಿತ್ರ ನಿರ್ದೇಶಕ ವೀರಪ್ಪ ಮರಳವಾಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ. ನಾಗರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಶಂಕರ್, ಶಿವಕುಮಾರ್, ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಉಮಾಶಂಕರ್ ಮುಂತಾದವರು ಉಪಸ್ಥಿತರಿದ್ದರು. ಜ್ಯೋತಿಯು ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಶಿವಧರ್ಮನಾಳವೆಂಬ ಮಹಾಪ್ರಭೆ ವಿವೇಕ ಹೃದಯಜ್ಞ ಪ್ರಣತೆಯಲು ಸಭೆಯಾದ ಸದ್ಭಕ್ತಿರ ಸತೈವ ತೀವಿದ ರಳಿಮಾಳ ಕಳೆಯೆಂಬ ಭಕ್ತಿ ಬಿಡಿದುದಿಯ ಜ್ಯೋತಿಯು ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ವನಸ್ಪತಿ ರಸೋಪೇತೋ ಗಂಧಾಢ್ಯೋ ರೂಪೋತ್ತಮಃ ಆಗ್ರೇ ಸರ್ವದೇವಾನಾಂ ರೂಪೋ ಪ್ರದಕ್ಷಿಣಂ ಕರೋಮಿ ಸೀದಾ ಪರಮೇಶ್ವರ ಸರ್ವಾತ್ಸಾಧನೋ ಮಾಯಾ ಸರ್ವೈಶ್ವರ್ಯ ಪ್ರದಾಯಕ ನಮಸ್ತಾಪಂ ಪ್ರದೇಕಾಯ ಚಂದ್ರಶೇಖರೇ ನಮಃ. ಯೋಪಾಂ ಪುಷ್ಪಂ ಭೇದ ಪುಷ್ಪವಾನ್ ಯೋಪಾಂ ಪುಷ್ಪಂ ಭೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಃ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯಾ ಏವ ಭೇದ ಯೋಪಾಂ ಆಯತನುಂ ಭೇದ ಆಯತನುವಾನ್ ಭವತಿ. ಮಾನಸ್ಯಾದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ದ್ರೇ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ಮೇರೋ ದೇಶೆ ಅಸ್ಮಿನ್ ವರ್ತಮಾನೆ ಕರ್ನಾಟಕೇಶ್ವರಾಯ ನಮಃ ನಮಃ ವಾಮದೇವಾಯ ನಮಃ ಕಪರ್ದಿನೇ ನಮಃ ನೀಲಲೋಹಿತಾಯ ನಮಃ ಶಂಕರಾಯ ನಮಃ ಪಾಣಯೇ ನಮಃ ವಾಂಗಿನೇ ನಮಃ ವಲ್ಲಭಾಯ ನಮಃ ನಾಥಾಯ ನಮಃ ಶ್ರೀಕಂಠಾಯ ನಮಃ ವತ್ಸಲಾಯ ನಮಃ ಭವಾಯ ನಮಃ
ರುದ್ರಾಯ ನಮಃ ಕಾಪಾಲಿನೇ ನಮಃ ಕಾಮಾರಯೇ ನಮಃ ಮಂದಹಾಸುರಸೂದನಾಯ ನಮಃ ಪರ್ಶಸ್ತಾಯ ನಮಃ ಮುಖಪಾಣಯೇ ನಮಃ ಜಟಾಧರಾಯ ನಮಃ ಕೈಲಾಸವಾಸಿನೇ ನಮಃ ಕಠೋರಾಯ ನಮಃ ರುದ್ರಾಂತಕಾಯ ನಮಃ ವಸಂತಾಯ ನಮಃ ಸಮರ್ಥಾಯ ನಮಃ ಗಿರಿಧನ್ವನೇ ನಮಃ ಗಿರಿಪ್ರಿಯಾಯ ನಮಃ ಶ್ರೀನಿವಾಸಸೇ ನಮಃ ಉದಾರಾಥಯೇ ನಮಃ ಭಗವತೆ ನಮಃ ಜಗದ್ಗುರುವೇ ನಮಃ ಯೋಗಕೇಶಾಯ ನಮಃ ಮಹಾಶೇನ ಜನಕಾಯ ನಮಃ ಕಾರ್ಯಕ್ರಮಾಯ ನಮಃ ಭದ್ರಾಯ ನಮಃ ಗಣಪತಿಯೇ ನಮಃ ಸ್ಥಾನವೇ ನಮಃ ಮಹಿರ್ಬುದ್ಧಾಯ ನಮಃ ದಿಗಂಬರಾಯ ನಮಃ ಜಯವೆಂದೋ ಬೆಳಗುವೆ ಜಯವೆಂದೋ ಬೆಳಗುವೆ ಸಕಲ ದೇವನಿಗೆ ಜಯ ದೇವ ಜಯ ದೇವ ಇಂದೋ ಕಡೆ ಆಧಾರಿ ಜಯಿಲ್ಲಾರೆಂದೋ ಜಯಿಲ್ಲಾರೆಂದೋ ಇಂದೋ ಧರ್ಮ ಕಲೀಲೆ ಇಂದೋ ಧರ್ಮ ಕಲೀಲೆ ಇಲ್ಲವಾನೆಂದು ಒಂದೇ ಪರವಸ್ತು ತಾನಾಗಿರುವುದೆಂದೋ ತಾನಾಗಿರುವುದೆಂದೋ ಕಂದಾರಿಂದೆತ್ತುವೆ ಕಂದಾರಿಂದೆತ್ತುವೆ ಒಂದಾರತಿಯನ್ನು ರಕ್ಷಣೆ ಮಾಡೋ ಕೊಡ್ರಿ ಅವ್ರು ಆ ಥರ ಜೀವನ ಮಾಡ್ತಾರೆ. ಹಾಗಾಗಿ ಏನೋ ನಡ್ಕೊಂಡು ಬಂದಿದೆ. ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನಡ್ಕೊಂಡು ಇವಾಗ ನಮ್ಮ ಅಣ್ಣನ ಮಕ್ಕಳು ಅವರೆಲ್ಲ ಬೆಂಗಳೂರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ. ಏನೋ ಅವ್ರವ್ರ ಜೀವನ ಅವ್ರು ಮಾಡ್ಕೋತಾರೆ. ಎಲ್ಲ ಪಾಳು ಬಿದ್ದಿದೆ ಜಮೀನು. ವರ್ಷಕ್ಕೊಂದಿನ ಇಲ್ಲಿ ಬರ್ತೀನಿ ನಾನು, ಸಂಜೆವರೆಗೂ ಇರ್ತೀನಿ, ಸಾಯಂಕಾಲ ಬರ್ತೀನಿ. ಇದು 40 ವರ್ಷಕ್ಕೂ ಮೇಲ್ಪಟ್ಟಿನ ನಿರಂತರವಾಗಿ ನಡ್ಕೊಬರ್ತಾಯಿದೆ. ನನಗೆ ಎಷ್ಟೇ ಸಾವಿರ ಕೆಲಸ ಇದ್ದರು ಡಿಸೆಂಬರ್ 3rd ವೀಕು ನಾನು ಇಲ್ಲಿ ಅಷ್ಟೇ. ಅವರೇ ದೇವರು. ಕೇಂದ್ರ ಮಂತ್ರಿಗಳಾದಮೇಲೆ ಸರ್ ಸುಮಾರು ಸಾಕಷ್ಟು ಕೆಲಸಗಳು ಮಾಡಿದ್ದೀರಾ. ರೈಲ್ವೆಗೆಲ್ಲ ಒತ್ತು ಕೊಟ್ಟಿದ್ದೀರಾ. ತುಮಕೂರು ಕಡೆ ಎಲ್ಲ ಕೆಲಸಗಳಾಗ್ತಾ ಇದೆ. ನಾಟ್ ಓನ್ಲಿ ತುಮಕೂರು, ಬಟ್ ಕನಕಪುರ ಕಡೆಗೆ ಇನ್ನೂ ನಾವು ಏನು ಮಾಡೋಕ್ಕಾಗಂದ್ರೆ ನಿಮ್ಮ ಸರ್ಕಾರದಕ್ಕೆ ನಾನು ಒಂದು 10 ಸಾರಿ ಹೇಳಿದೆ, ನೀವು ಹೆಜ್ಜಾಲ, ಹಾರೋಹಳ್ಳಿ, ಕನಕಪುರ, ಸಾತ್ನೂರು, ಮಳವಳ್ಳಿ ಮತ್ತು ಕೊಳ್ಳೇಗಾಲ, ಎಳದ್ದೂರು, ಆಮೇಲೆ ಸತ್ಯಮರಹಳ್ಳಿ, ಚಾಮರಾಜನಗರ 140 ಕಿಲೋಮೀಟ್ರ್ ನಮಗೊಂದು ನಾವು ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಕೊಡ್ತೀವಿ ಅಂತ ನಮಗೊಂದು ಕಾಗದ ಕೊಡಿ, ನಾನೇ ಪ್ರಾಜೆಕ್ಟ್ ಸೇರಿಸ್ತೀನಿ ಅಂತ. ಇವತ್ತಿಗೂ ಅವರು ಮಾಡೋಕ್ಕೆ ನಾವೇನು ಮಾಡೋದು? ರಾಜ್ಯ ಸರ್ಕಾರ ಕೋಆಪ್ರೇಟ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗೋದು? ನೀವು ರೈಲ್ವೆ ಇಲಾಖೆನ ಸರ್, ನೀವು ಹೊಸದಾಗಿ ಮಿನಿಸ್ಟರ್ ಆದಾಗ ನಾವೊಂದು ಆಶಾಭಾವನೆ ಇಟ್ಕೊಂಡಿದ್ವಿ. ಸೋಮಣ್ಣವ್ರು ನಮ್ಗೆ ಏನಾದ್ರು ಮಾಡ್ತಾರೆ, ಬೇಜಾರು ಮಾಡ್ತಾಯಿದ್ದೀವಿ. ಬೇಜಾರು ನಾವೇನು ಬೇಜಾರು ಮಾಡ್ತಾಯಿದ್ದೀವಿ. ಹೋಗಿ ಒಂದು ಸಾರಿ 49,000 ಕೋಟಿ ರೂಪಾಯಿ ಕೆಲಸ ನಡೀತಾವೆ ಕರ್ನಾಟಕದಲ್ಲಿ. 49,000 ಕೋಟಿದು ಸುಮಾರು 640 ಮೇಲ್ಸೇತುವೆ ಸೇತುವೆ ಮುಗಿಸಿದ್ದೀವಿ ನಾವು. ತಿರ್ಗಾ ಒಂದು 200-250 ಮೇಲ್ಸೇತುವೆ ಸೇತುವೆ ಶುರು ಮಾಡ್ತಾ ಇದ್ದೀವಿ. ರಾಯದುರ್ಗ ತುಮಕೂರು 35 ವರ್ಷದ್ದು, ತುಮಕೂರು ದಾವಣಗೆರೆ ಸುಮಾರು ವರ್ಷದ್ದು, ವಾಡಿ ಗದಗ 50 ವರ್ಷದ್ದು, ಬಾಗಲಕೋಟೆ ಕುರ್ಚಿ ಇದು ಎಂಥದ್ದು ಬಾಗಲಕೋಟೆ ಕುರ್ಚಿ ಎಷ್ಟು ವರ್ಷದ್ದು. ಈ ಥರ ಎಲ್ಲೆಲ್ಲಿದ್ದು ಅಲ್ಲಿಂದ ಬಂದು ಹುಬ್ಬಳ್ಳಿ ಅಂಕೋಲ ತುಂಬ ನಾವು ಬಂದ ಮೇಲೆ ಸುಮಾರು 12-13 ಯೋಜನೆಗಳು ಒಂಥರ ಸಮರೋಪಾದಿಯಲ್ಲಿ ನಡೀತಾವೆ. ಈಗಾಗಲೇ ಸಾಕಷ್ಟು ಉದ್ಘಾಟನೆಯೂ ಮಾಡ್ತಾಯಿದ್ದೀನಿ. ಎಲ್ಲ ಕಡೆಯಲ್ಲೂ ಕೂಡ ಲಿಂಕ್ ಮಾಡ್ತಾಯಿದ್ದೀವಿ. ಸ್ಟೇಷನ್ಗಳು, ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ಗಿಂತ ಚೆನ್ನಾಗಿ ಆಗ್ತಾಯಿದೆ. ಮತ್ತು ಆಸೆ ಇಟ್ಕೊಡೋದು ಅನ್ನೋದಕ್ಕಿಂತ ರಾಜ್ಯ ಸರ್ಕಾರ ನಮ್ಗೆ ಸಹಕಾರ ಕೊಡೋದು ನಾವೇನು ಮಾಡೋದು? ಅವ್ರು ಹೇಳ್ತಾರೆ ನಾವೇನು ರಾಜ್ಯ ಸರ್ಕಾರ ಬೇಸಿಕ್ ಕಮ್ಯುನಿಟೀಸ್ ಕೊಡಬೇಕಾದ್ದು ರಾಜ್ಯ ಸರ್ಕಾರ. ನಾವೇನು ಕೇಳಿದ್ವಿ, ಅಪ್ಪ ನಮ್ಗೆ ಜಾಗ ಕೊಡ್ರೆ ನಾನು 50% ದುಡ್ಡು ಕೊಡ್ತೀವಿ ಜಾಗಕ್ಕೂ, ನೀವೊಂದು 50% ಮಾಡಿ ಅಕ್ವಿಜೇಷನ್ ಮಾಡಿಕೊಡಿ, ಇಡೀ ಪ್ರಾಜೆಕ್ಟ್ ನಾವೇ ಮಾಡ್ತೀವಿ. ಇನ್ನೇನು ಮಾಡ್ಬೋದು ಹೇಳಿ ನೀವು? ಹಿಂದೆ ಇದ್ದಂಥ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ಹೋಗಿ
ಒತ್ತಡ ತರೋರು, ನಾವು ದುಡ್ಡು ಕೊಡ್ತೀವಿ, ಜಾಗ ಕೊಡ್ತೀವಿ, ನೀವೇನು ಕೊಡಬೇಡ್ರಿ. ಮೋದಿ ಸರ್ಕಾರ ಹೆಂಗಿದೆ ಅಂದರೆ ನಾವೇ ಎಲ್ಲ ಮಾಡ್ತೀವಿ, ನಮಗೊಂದು ಅಕ್ವಿಜೇಷನ್ ಮಾಡಿಕೊಡಿ. 10 ವರ್ಷ ಬೇಕಾ, 20 ವರ್ಷ ಬೇಕಾ, 15 ವರ್ಷ ಬೇಕಾ ನಿಮ್ಮಲ್ಲಿ? ಮೊನ್ನೆ 3 ದಿವಸ ಹಿಂದೆ ಟೇಕಲ್ಗೆ ಹೋಗಿದ್ದೆ. ಅಲ್ಲಿಂದ ಮಾಲೂರಿಗೆ ಹೋದೆ, ಮಾಲೂರಿಂದ ಬಂಗಾರಪೇಟೆಗೆ ಹೋದೆ, ಕೋರಮಂಡಲ್ಗೆ ಹೋದೆ. ಒಟ್ಟು ಒಂದು 6-7 ಸ್ಟೇಷನ್ಗಳು ಓಪನ್ ಮಾಡ್ಕೊಬಂದೆ. ನೀವುಗಳು ಅಧಿಕಾರ ಮಾಧ್ಯಮದವರು ಇದಕ್ಕೆ ಆದ್ಯತೆ ಕೊಡಬೇಕು. ನೀವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖ ಆಗಿದವ್ರೆ. ನಾವೇನು ಮಾಡೋದು? ಊಟ ಮಾಡಿಬಿಡಿ. ಉದ್ಯೋಗದ ಕೂಗು ಕೇಳಿ ಬರ್ತಾ ಇದೆ. ಅದರಲ್ಲಿ ಸೋಮಣ್ಣವ್ರ ಹೆಸರು ಪ್ರಮುಖವಾಗಿ ಓಡ್ತಾ ಇದೆ ಸರ್. ಒಂದು ನಾನು ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ದೇಶ ದೊಡ್ಡದು. ಈ ದೇಶಕ್ಕೋಸ್ಕರವಾಗಿ ನಮ್ಮ ವರಿಷ್ಠರು ನನಗೆ ಸಿದ್ದರಾಮಯ್ಯನವ್ರ ಮೇಲೆ ಹೋಗಿ ನಿಂತ್ಕೊಂಡ್ರು. ಡೈರೆಕ್ಟಾಗಿ ಹೋಗಿ ನಿಂತ್ಕೊಂಡೆ. ಗೋವಿಂದರಾಜನಗರ ನಾನು ನಿಂತಿದ್ದು, ನಾನು ಯಾರು ಕೇಳೋರೇ ಇರಲಿಲ್ಲ, ನಿಂತ್ಕೊತಾ ಇದ್ದೆ ಕಣ್ಣು ಮುಚ್ಕೊಂಡು. ಆಗಿರೋದ್ರಿಂದ ಒಬ್ಬ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಈಗಾಗಲೇ ಕೆಲಸ ಮಾಡ್ತಾವ್ರೆ. ವರಿಷ್ಠ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಆಗಿರ್ತೀವಿ. ನೀವು ಆಕಾಂಕ್ಷಿ ಆಗಿದ್ದಾರೆ ಸರ್ ಈಗ? ವರಿಷ್ಠ ತೀರ್ಮಾನಕ್ಕೆ ಬದ್ಧ. ನಾನು ಯಾರು ಆಕಾಂಕ್ಷಿ ಅನ್ನೋಕ್ಕೆ? ಅಲ್ಲ, ಹೆಸರು ಓಡ್ತಾ ಇದೆ ಅಂತ ನೀವು ಓಡಿಸ್ಕೊತಾ ಇರ್ತೀರಿ, ನಾನೇನು ನಾವಲ್ಲ ಮಾಡೋಲ್ಲ ಸರ್. ನಿಮ್ಮ ಒಂದು ನಿಮಿಷ ಪಕ್ಷದಲ್ಲಿ- ತಾಳಿ. ನಿಜ, ಕೆಲಸಗಾರನಿಗೆ ಎಲ್ಲರ ಕಡೆಯಲ್ಲೂ ಗೌರವ ಇರ್ತದೆ. ನನಗೆ ದೊಡ್ಡದು ಪಕ್ಷದ ನೇತಾರರು, ಪಕ್ಷದ ಹೈಕಮಾಂಡು, ನಮ್ಮ ವರಿಷ್ಠರು. ಅವ್ರು ಏನು ಮಾಡು ಅಂದ್ರೆ ಮಾಡ್ತೀನಿ. ನಾಳೆ ಮಂತ್ರಿಗಿರಿ ಬಿಡು ಅಂದ್ರೆ ಬಿಡ್ತೀನಿ. ನಾಳೆ ಬೇಡಪ್ಪ ಹಿಂಗೆ ಬಿಟ್ಬಿಟ್ಟು ಇನ್ನೊಂದು ಮಾಡು ಅಂದ್ರೆ ಮಾಡ್ತೀವಿ. ಅದು ಪಾರ್ಟಿ ಏನು ಹೇಳ್ತದೆ ಅಷ್ಟೇ. ಇದು ರಾಜ್ಯ ರಾಜಕಾರಣದಲ್ಲಿ ಸರ್ ಸಿಎಂ ಕುರ್ಚಿ ಕದಾಟದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥ ಅಯ್ಯೋ, ಸಾರ್ವಜನಿಕರ ಭಾವನೆ. ನಿಮ್ಮ ಭಾವನೆ ಏನು? ನಮ್ಮ ಭಾವನೆ ಹೆಂಗೆ ಸರ್? ನಾವು ಮತ್ತೆ ಹೇಳಿ, ಮತ್ತೆ ಯಾಕೆ ಹೇಳಕ್ಕೆ ಆಗೋದು? ನೀವು ದೇವ್ರ ಆಕಾಶದಿಂದ ಬಂದಿದ್ದೀರಾ ನೀವು? ನಿಮ್ಗೆ ಯಾರು ಇಲ್ಲಿ ಹೇಳೋರು ಆಕಾಶ ಬಂದಿ ನೋಡ್ರಿ. ಈಗ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ ಒಂದು ಸರ್. ಜವಾಬ್ದಾರಿ 1000 ಇರ್ಬೋದು. ಇದು ಸರ್ಕಾರ ಇದೆ ಈ ರಾಜ್ಯದಲ್ಲಿ. ಭೇದ ಮಾಡ್ಕೊಡಿ, ಹೇಳಿ. ಹೌದು ಸರ್, ನಿಜ ಸರ್. ಯಾರಾದರೂ ಹಿಂಗೆ ನೋಡಿದ್ರೆ ಒಂಥರ ಅಸಹ್ಯ ಅನ್ನಿಸ್ತದೆ. ಅವ್ರಿಗೇನಾದ್ರು ಕಾಮನ್ ಸೆನ್ಸ್ ಇದೆಯಾ? ಸ್ವಲ್ಪ ಆದ್ರೂ ಮ್ಯಾಂಡೇಟ್ ಅನ್ನೋದು ಗೊತ್ತಾ? ಜನಾದೇಶಕ್ಕೆ ಏನು ಬೆಲೆ ಕೊಡ್ತಾವ್ರ? ವಾಟ್ ಈಸ್ ದಿ ಮ್ಯಾಂಡೇಟ್? ಕಚ್ಚಾಡಿಕೊಂಡು ಎಲ್ಲೆಲ್ಲಿ ಸಿಗ್ತದಲ್ಲಿ ಲೂಟ್ ಮಾಡಿಕೊಂಡು ಇದೇನ ಮ್ಯಾಂಡೇಟ್ ಇವ್ರದ್ದು? ಆಗಿರೋದ್ರಿಂದ ಆ ಜನ ಬಂದಿದೆ, ಒಂದು ಹಂತಕ್ಕೆ ಬಂದಿದೆ. ಇವತ್ತಿಲ್ಲ ನಾಳೆ ಮತ್ತೆ ಸರ್ಕಾರ ಬರ್ತದೆ, ಜನಕ್ಕೆ ಕೈಗೆ ಬರಬೇಕು. ಜನಾದೇಶನೇ ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆ ಜನಾದೇಶವನ್ನು ಧಿಕ್ಕರಿಸಿ ಸ್ವಾರ್ಥಕ್ಕೋಸ್ಕರವಾಗಿ ಇಡೀ ರಾಜ್ಯದ 6.5-7 ಕೋಟಿ ಜನರನ್ನು ಎಲ್ಲ ಒಂದು ಕಡೆ ಕಣ್ಣಿಗೆ ಮಣ್ಣೆರಚೋ ಕೆಲಸ ಮಾಡಿ ಮೂಲಭೂತವಾಗಿ ಏನು ಬೇಕೋ ಅದು ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದಾಗ ಎಂಥ ಸರ್ಕಾರ ನಿಂದು? ಬನ್ನಿರಿ, ನಾನು ಹೇಳಿದೆ ಮುಖ್ಯಮಂತ್ರಿಗೆ, ಎಲ್ಲರಿಗೂ ಹೇಳಿದೆ, ಒಂದು 8 ದಿನ ಬನ್ನಿರಿ, ಮೋದಿ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ನಡೀತವೆ, ವಾಟ್ ಈಸ್ ಮೋದಿ ಗೊತ್ತಾಗ್ತದೆ ನಿಮಗೆ. ಒಂದು ಸರ್ಕಾರದ ಟೀಮ್ ನಾಯಕ ಯಾವ ರೀತಿ ಕೆಲಸ ನಡೆಸ್ತಾ ಇದ್ದಾರೆ ಬಂದು ನೋಡಿ ಕಲ್ತ್ಕೊಳ್ಳಿ. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜೊತೆಲೇ ಹೋಗಬೇಕು. ಆ ಕೆಲಸ ಮಾಡ್ತಾವ್ರೆ ಇವರು. ಸಿದ್ದರಾಮಯ್ಯನವರು ಸರ್ ಈ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಆರೋಪಗಳು ಮಾಡ್ತಾ ಇರ್ತಾರೆ ಸರ್. ನೋಡಿ, ಅವ್ರಿಗೆ ಗಾಂಭೀರ್ಯತೆಯೂ ಇಲ್ಲ, ಸೌಜನ್ಯತೆಯೂ ಇಲ್ಲ. ಈ ರಾಜ್ಯದ ದುರಂತ ಅಂಥವ್ರನ್ನ 2ನೇ ಬಾರಿಗೆ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಪಾರ್ಟಿಯವರು. ಆಗಿರೋದ್ರಿಂದ ಅವರ ಪಾಪದ ಕೂಡ ತುಂಬೋಗಿದೆ. ಅದು ಯಾವಾಗ ಇದಾಗ್ತದೋ ಗೊತ್ತಿಲ್ಲ. ಅದಕ್ಕೂ ಒಂದು ಅಂತ್ಯ ಆಗಲೇಬೇಕಲ್ಲ ಸರ್? ಎಷ್ಟು ಮೇಲೆ ಆದರೂ ಕೂಡ ಒಂದು ಅಂತ್ಯ ರಿಸಲ್ಟ್ ಆಗಲೇಬೇಕಲ್ವ? ಕೊನೆ ಅಂಕಿತ ಇಲ್ಲ ಅಂದ್ರೆ ಯಾವುದೂ ಇರೋದಿಲ್ಲ. ಆ ಕಾಲ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯವರು ನಿಮಗೆ ಸಮಕಾಲೀನರು ಸರ್. ಅವರು ನಾವು ಸಮಕಾಲ ನಾವೆಲ್ಲ ಜೊತೆಲೆ ಇದ್ದವರು ಸರ್. ಮಂತ್ರಿನೂ ಆಗಿದ್ದರು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ರೇಸಲ್ಲಿ ನೋಡ್ರಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಕೆ, ಇದನ್ನು ಅವ್ರ ಕೆಲಸ ಕಾರ್ಯ ನೋಡಿ, ಅವ್ರ ರಾಜ್ಯಾಧ್ಯಕ್ಷ ಮಾಡಿರೋ ಕೆಲಸ ನೋಡಿ, ಹೈಕಮಾಂಡರು ಎಲ್ಲ ಒಂದು ಕಡೆ ಅವ್ರಿಗೆ ಹೇಳಿರ್ಬೋದು. ಅದು ಅವರವ್ರದ್ದು ಆಂತರಿಕವಾದ ವಿಚಾರ, ನಮ್ಗೆ ಸಂಬಂಧ ಇಲ್ಲ. ಡಿ.ಕೆ. ಶಿವಕುಮಾರು ನಮ್ಮ ತಾಲೂಕಿನವರು, ನಮ್ಮ ಹೋಬಳಿಯವರು. ನಮಗೆ ಆನಂದ ಆಯ್ತದೆ, ಅದಕ್ಕೆ ನಾವು ಬೇಡ ಅನ್ನೋದಿಲ್ಲ. ಬಟ್ ನನಗೆ ಯಾಸಿದ್ದು, ನಾನು ತುಮಕೂರಲ್ಲಿ ಹೋದರು, ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಬಿಡಪ್ಪ, ನಾನು ಇಲ್ಲಿ ಲೋಕಸಭಾ ಸದಸ್ಯ, ಸ್ವಾಗತಿಸ್ತೀನಿ. ಇವ್ರು ಯಾರು ಮಾಡ್ತಾರೆ ಹೇಳ್ಬಿಡ್ತಾರೆ, ಎಲ್ಲರಿಗೂ ಹೂವು ಇಡ್ತಾವ್ರೆ. ಯಾರಿಗೂ ಹೂವು ತಲುಪಲೂ ಇಲ್ಲ, ಹೂವು ಇಡೋದು ಕೆಲಸನೇ ಮಾಡ್ತಾವ್ರೆ ಕಾಂಗ್ರೆಸ್ನಲ್ಲಿ. ಏನು ಮಾಡ್ತಾರೆ? ಸಿದ್ದರಾಮಯ್ಯ ಬಿಟ್ಕೊಡ್ತಾರೆ ಅಂತ ಭಾವನೆ ಇದೆಯಾ ಸರ್? ನೋಡ್ರಿ, ಹೈಕಮಾಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಬಿಡ್ತಾರೋ ನನಗೆ ಅದು ನನ್ನ ಬಗ್ಗೆ ಯೋಚನೆ ಇಲ್ಲ. ನನ್ನ ಚಿಂತನೆ
ನನ್ನ ಆಗ್ರಹ, ಮೊದಲು ನೀವೇನು ಜನಾದೇಶ ಮ್ಯಾಂಡೇಟ್ ಮಾಡಿ ಕೊಟ್ಟಿದ್ದಾರೆ, ಆ ಜನರ ಸವಲತ್ತುಗಳಿಗೆ ಏನು ಬೇಕೋ ಜನರ ಕೆಲಸ ಕಾರ್ಯ ಹಿಡಿದು ಕುಂತ್ಕೊಂಡು ವಿಧಾನಸೌಧದಲ್ಲಿ ಅದಕ್ಕೊಂಚೂರು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡ್ರಿ. ಅದನ್ನು ಬಿಟ್ಟು ಬಾಕಿ ಎಲ್ಲ ಪಾಪದ ಕೆಲಸ ಮಾಡ್ತೀರಾ. ಆ ಪಾಪದ ಕೆಲಸಕ್ಕೆ ನೀವೆಲ್ಲ ಒಂದು ಕಡೆ ಅಂಕಿತ ಹಾಕಿ ರಾಜ್ಯದ ಜನರ ಹಿತವನ್ನು ಕಾಪಾಡೋದಕ್ಕೆ ನಾನು ಮಾಡಿ.